ಅಳುತ್ತಿರೋ ಜಗದಲ್ಲಿ ನಗುವನು ಕಲಿಸಲು ದೇವರು ಮಾಡಿದ ರುಜು. ದೇವರು ಮಾಡಿದ ರುಜು. ರಾಜರ ಮಗನಿವ ದಾನವ ಮಾಡಿದ ಕಲಿಯುಗ ಕರ್ಣನು ಇವರೇ ತಾನೇ. ನಿನಗೆ ನೀನೇ ಸಾಟಿ ಧರೆಗೆ ನಿನ್ನ ಹೆಸರೇ ಸ್ಫೂರ್ತಿ ನಮಗೆ. ದೇವರು ಮಾಡಿದ ರುಜು. ದೇವರು ಮಾಡಿದ ರುಜು. ಪೊಲೀಸರಿಗೆ ನಾ ಸಿಕ್ಕಾಕೊಳ್ದಿರಾಗ ಮಾಡಪ್ಪ. ಎಣ್ಣೆ ಉರಿದರೆ ಪುಣ್ಯ ಬರುವುದು, ಪಾಪ ಕಳೆಯುವುದೇ. ಅಯ್ಯೋ, ಏನಪ್ಪ ಇದು? ನನ್ನ ಕಣ್ಣಿಗೆ ದೇವರೇ ಕಾಣಿಸ್ತಾ ಇಲ್ಲ. ಪಾಪ ಮಾಡಿ ಬಂದಿದ್ದೀಯ. ಆ ಪಾಪದ ಕಸವನ್ನ ನನ್ನಲ್ಲಿ ಎಸೆಯೋಕೆ ನನ್ನನ್ನ ಕಸದ ಬುಟ್ಟಿ ಅಂದ್ಕೊಂಡಿದೀಯಾ? ನಾಲ್ಕು ಮುಸುರಿ ತಿಕ್ಕಿ ಮಾಡಿಸ್ಕೊಂಡಿದ್ನಲ್ಲ ಚೈನು. ಅಯ್ಯೋ ಶಿವನೇ, ಆ ಚೈನ್ ಸಿಗಂಗ್ ಮಾಡಪ್ಪ. ಈಗ ಹೇಳು, ಆ ತಾಯಿಯ ನೋಡ್ಲಾ ಇಲ್ಲ ನಿನ್ನ ನೋಡ್ಲಾ? ಒಳ್ಳೇದ್ ಮಾಡು, ಕೆಟ್ಟದ್ದನ್ನ ಮಾಡಬೇಡ. ನನಗೊಂದು ಕೊಡ್ತಾರೋ ಏನೋ. ಏನು ಭಿಕ್ಷೆ ಬಿಡ್ತಾವಳೆ. ಪಾದರಕ್ಷೆಗಳನ್ನು ಬಿಟ್ಟು ಬಂದರೆ ಸಾಲದು, ಅಹಂಕಾರವನ್ನು ಬಿಟ್ಟು ಬಾ. ಅಣ್ಣ, ಏನಾಯ್ತು? ಏನಿಲ್ಲ, ಬರಲಿ.
ಬೇರೆ ಎಲ್ಲ ಕಾಣಿಸ್ತಾ ಇದೆ, ನೀನ್ ಮಾತ್ರ ಕಾಣಿಸ್ತಾ ಇಲ್ಲ. ನೀನ್ ಮಾಡಿರೋ ಪಾಪಗಳನ್ನ ನೆನಪು ಮಾಡ್ಕೋ. ನಾನೆಷ್ಟು ಕ್ರೂರಿ ಅಂತ ಅವನಿಗೆ ಗೊತ್ತಿಲ್ಲ. ಕೊಡೋ ಇಲ್ಲಿ. ಪಟ್ಟಿ ಕೊಡದೆ ತಿರ್ತದೆ ಪಟ್ಟಿ ಮಗನೇ. ಈ ಬನ್ನು ನನ್ನ ಮಗನ ಬಡ್ಡಿ ಅಲ್ಲ. ಹೇಯ್ ಸುಬ್ಬು, ಎಲ್ಲೇ ನಿನ್ ಗಂಡ? ಎಷ್ಟು ದಿನ ಆಯ್ತು ಅವ್ನು ನಮ್ ದುಡ್ಡು ಕೊಟ್ಟು? ಎಲ್ಲೇ? ಹೊರಗೆ ಹೋಗಿದಾರಣ್ಣ, ಈಗ ಬಂದ್ಬಿಡ್ತಾರೆ, ಕೊಡ್ತೀವಣ್ಣ. ಹೌದಾ? ಅಲ್ಲಿವರೆಗೂ ಇದಿರ್ಲಿ. ಅಣ್ಣ ಬೇಡಣ್ಣ. ಇಷ್ಟೆಲ್ಲಾ ಪಾಪದ ಕೆಲಸಗಳನ್ನು ಮಾಡಿ ನನ್ನ ಬಳಿ ಬಂದಿದ್ದೀಯಾ, ನಿನಗೆ ನಾಚಿಕೆ ಆಗಲ್ವಾ? ಪಾಪ ಪುಟ್ಯ ನನಗೆ ಗೊತ್ತಿಲ್ಲ. ಆಗ ಮಾಡ್ಲಿಲ್ಲ ಅಂದ್ರೆ ನನ್ನ ದುಡ್ಡು ವಾಪಸ್ ಹೆಂಗ್ ಬರುತ್ತೆ? ಈ ಕಾಲದಲ್ಲಿ ಒಳ್ಳೆತನಕ್ಕೆ ಬೆಲೆಯಲ್ಲಿದೆ. ಒಳ್ಳೆಯವರು ಯಾರಿದ್ದಾರೆ? ಒಳ್ಳೆಯದನ್ನೇ ಒಳ್ಳೆಯ ಹಾದಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ಮನಸ್ಸಿನಲ್ಲಿ, ಒಳ್ಳೆಯ ಸಮಾಜಕ್ಕಾಗಿ ಮಾಡಿರುವ ಕಷ್ಟ ಅಂತ ಬಂದವರನ್ನ ದೂರ ತಳ್ಳಬಹುದಿತ್ತು. ಹಸಿವು ಅಂತ ನಿಂದವರನ್ನ ಮರೆತು ಹೋಗಬಹುದಿತ್ತು. ಆಶ್ರಯ ಬೇಡಿದವರನ್ನ ತೆಗಳಬಹುದಿತ್ತು. ಕಲಿಕೆ ಕೋರಿದವರನ್ನ ಕಾಣದೇ ಇರಬಹುದಿತ್ತು. ಆದರೆ ಎದೆಯಲ್ಲಿ ತುಂಬಿರೋ ಒಳ್ಳೆಯತನ ಕೆಟ್ಟ ಹಾದಿ ಹಿಡಿಯೋದಕ್ಕೆ ಯಾವ ರೀತಿಯಲ್ಲೂ ಮನಸ್ಸಿಗೆ ಅವಕಾಶ ಮಾಡಿಕೊಡಲಿಲ್ಲ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸೋದು. ಐ ಮೀನ್ ಇಟ್. ಹಸಿದಾಗ ನೀಡುವಂತಹ ಅನ್ನದಲ್ಲಿ, ನೊಂದವರಿಗೆ ಬದುಕು ಕಟ್ಟಿಕೊಡುವ ಕೆಲಸದಲ್ಲಿ ಸದಾ ನಾನಿರ್ತೀನಿ. ಒಳ್ಳೆಯದು ಕೆಟ್ಟದ್ದು ನಿಮಗೆ ಗೊತ್ತಿರತ್ತೆ. ಆಯ್ಕೆಯೂ ಸಹ ನಿಮಗೆ ಬಿಟ್ಟಿದ್ದು. ಆದರೆ ಒಳ್ಳೆಯದರಲ್ಲಿ ಮಾತ್ರ ನಾನಿರ್ತೀನಿ. ದೇವರ ಮಗ ಅಂದ್ರೆ ಇವ್ರೆ. ಗಂಧದ ನಾಡಿಗೆ ನಗುವಿನ ನಾಯಕ, ತಿಳಿಸದೆ ಮಾಡಿದ ಕಾಯಕ, ಜನಗಳ ಮನದ ದೈವ ಇವರು, ಅಭಿಮಾನವೇ ಇವರ ಮನೆಯ ಉಸಿರು. ದೇವರು ಮಾಡಿದ ರುಜು, ದೇವರು ಮಾಡಿದ ರುಜು, ದೇವರು ಮಾಡಿದ ರುಜು, ದೇವರು ಮಾಡಿದ ರುಜು. ಒಂದು ಕೋಟಿ ಭಾವನೆಗಳು, ಲಕ್ಷಾಂತರ ಕಲ್ಪನೆಗಳು, ಸಾವಿರಾರು ನೆನಪುಗಳು, ಯುಗ ಯುಗಗಳೇ ಕಳೆದರೂ ವರ್ಣಿಸಲಾಗದ ಒಬ್ಬ ವ್ಯಕ್ತಿ.